ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಡಿನಿಂದ ಅನೇಕ ಉತ್ಪನ್ನಗಳು ಸಿಗುತ್ತವೆ. ಹಲಸು, ಮಾವು, ವನಸ್ಪತಿ, ಸೀಗೆಕಾಯಿ, ಜೇನು ಹೀಗೆ ಇನ್ನೂ ಅನೇಕ ಉತ್ಪನ್ನಗಳು ಸಿಗುತ್ತವೆ. ನಾನು ನಿಮಗೆ ತಿಳಿಸಲು ಹೊರಟಿರುವುದು ಈ ಕಾಡು ಉತ್ಪನ್ನಗಳಲ್ಲಿ ಒಂದಾದ ವಾಟೆ ಹುಳಿ. ನಮ್ಮ ಮಲೆನಾಡಿನಲ್ಲಿ ಅಪರೂಪವಾಗಿ ಸಿಗುವಂಥ ಮತ್ತು ಕಣ್ಮರೆಯಾಗುತ್ತಿರುವ ಒಂದು ರೀತಿಯ ಹುಳಿ. ನಾವು ಹುಣಸೆ ಹುಳಿ ಬದಲಾಗಿ ಉಪಯೋಗಿಸುವಂಥದ್ದು, ಎಲ್ಲ ಬಗೆಯ ಉಪಯೋಗಕ್ಕೆ ಬರುವಂಥದ್ದು. ಇದೇ ಮರ ನೋಡಿ, ಇದರಲ್ಲಿ ಕಾಯಿ ಕಾಣ್ತಾ ಇದೆಯಲ್ಲ, ಇದೇ ವಾಟೆಕಾಯಿ. ಇದು ಬೇಸಿಗೆಯಲ್ಲಿ ಮಾತ್ರ ಬಿಡುವಂಥದ್ದು. ಇದು ಫೆಬ್ರವರಿಯಿಂದ ಮಾರ್ಚಲ್ಲಿ ಕಾಯಿ ಬಿಡುತ್ತೆ. ಏಪ್ರಿಲಿಂದ ಮೇ ಒಳಗೆ ಹಣ್ಣುಗಳಾಗಿ ಉದುರುತ್ತೆ. ಹಾಗಾಗಿ ಹಣ್ಣಾಗಿ ಉದುರಬಾರದು, ಅದರೊಳಗೆ ಬೆಳೆದ ಕಾಯನ್ನು ನೋಡಿಕೊಂಡು ಕುಯ್ಯಬೇಕಾಗುತ್ತದೆ. ಇದೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಪಿತ್ತದ ಅಂಶ ಇರೋದಿಲ್ಲ. ಒಂದು ಏಣಿಯಿಂದ ಮರವನ್ನು ಹತ್ತಿ ಒಂದು ದೋಟಿ ಸಹಾಯದಿಂದ ವಾಟೆಕಾಯಿಲಿನ ಬೀಳಿಸಿದರು. ನಾನು ಹಿಂದೆ ತಿಳಿಸಿದ ಹಾಗೆ ಇದು ಈಗಲೇ ಈ ಒಂದು ತಿಂಗಳಲ್ಲೇ ಕುಯ್ಯಬೇಕು. ಇಲ್ಲ ಅಂದರೆ ಹಣ್ಣಾಗಿ ಬೀಳಕ್ಕೆ ಶುರು ಆಗುತ್ತೆ. ಹಣ್ಣಾಗಿದ್ದು ಹುಳಿ ಮಾಡೋಕ್ಕೆ ಬರುತ್ತೆ. ನಾವು ಬೀಳಿಸಿದ ವಾಟೆಕಾಯಿ ಎಲ್ಲ ಕಡೆಯೂ ಬಿದ್ದಿತ್ತು. ಎಲ್ಲನೂ ಆರಿಸ್ಕೊಂಡು ಒಂದು ಕಡೆ ಒಟ್ಟು ಮಾಡಿದರೆ ಚೀಲಕ್ಕೆ ತುಂಬಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ಎಲ್ಲ ಒಂದು ಕಡೆ ಒಟ್ಟು ಮಾಡ್ತಾಯಿದ್ವಿ. ಅಂದರೆ ಎಲ್ಲ ಕಡೆಯೂ ಬಿದ್ದುಬಿಟ್ಟಿತ್ತು. ಅದು ಆರ್ಸೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದರೆ ಅದೆಲ್ಲ ಎಲೆಗಳೆಲ್ಲ ಒಳಗೆಲ್ಲ ಮುಚ್ಕೊಂಡಿತ್ತು. ಎಲ್ಲ ಆ ಕಡೆ ಇದೆಲ್ಲ ಇದು ಮಾಡಿಕೊಂಡು ಎಲ್ಲ ಒಂದು ಕಡೆ ಒಟ್ಟು ಮಾಡ್ಕೊಂಡ್ವಿ. ಎಲ್ಲ ಕಡೆನೂ ಆರಿಸ್ತಾ ಬಂದ್ವಿ. ಇದೇ ನೋಡಿ ಎಷ್ಟು ಬೆಳೆದ ವಾಟೆಕಾಯಿ. ಅಂದರೆ ಇನ್ನೊಂದು ಸ್ವಲ್ಪ ಒಂದು ದಿನ ಹೋಗಿದ್ದರೆ ಅದು ಫುಲ್ ಹಣ್ಣಾಗ್ಬಿಡ್ತಿತ್ತು. ಈ ಬೆಳೆದ ಕಾಯಿ ಬೇಗ ಹಣ್ಣಾಗ್ಬಿಡುತ್ತೆ. ಹಾಗಾಗಿ ಅದು ನೋಡ್ತಾನೆ ಇರಬೇಕು. ನೋಡಿಕೊಂಡು ಅದು ಬೇಗನೆ ಕೊಯ್ಯಬೇಕು. ಎಲ್ಲ ಒಂದೊಂದಾಗಿ ಆರಿಸಿದ್ವಿ. ಎಲ್ಲ ಕಡೆಯೂ ಬಿದ್ದಿತ್ತು. ಹಾಗೆ ಒಂದೊಂದು ಕಡೆನೇ ಎಲ್ಲ ಆರಿಸ್ಕೊಳ್ತಾನೆ ಬಂದ್ವಿ. ಹಾಗೆ ಈಗ ಎಲ್ಲ ಚೀಲಕ್ಕೆಲ್ಲ ತುಂಬ್ತಿದ್ವಿ. ಎಲ್ಲ ಒಂದು ಕಡೆ ಒಟ್ಟಾಗಿದ್ವಲ್ಲ, ಹಾಗಾಗಿ ಬೇಗ ಚೀಲಕ್ಕೆ ತುಂಬಕ್ಕೆ ಸಹ ಆಯಿತು. ಒಂದು ದೊಡ್ಡದಾದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಅದು ಮರದಿಂದ ಕೆಳಗೆಲ್ಲ ಬಿದ್ದಿರುತ್ತೆ, ಮಣ್ಣೆಲ್ಲ ಆಗಿರುತ್ತೆ ಅಲ್ವಾ, ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು. ಇದು ನಾವು ಕುಯ್ದ ದಿನವೇ, ಅಂದರೆ ಕಾಯಿ ಕುಯ್ದಿರ್ತೀವಲ್ಲ ಆವತ್ತಿನ ದಿನವೇ ಇದನ್ನು ಹೆಚ್ಕೊಳ್ಬೇಕು. ಇಲ್ಲಾಂದರೆ ಅದು ಬೆಳೆದ ಕಾಯಿ ಆಗಿರೋದ್ರಿಂದ ಬೇಗನೆ ಹಣ್ಣಾಗ್ಬಿಡುತ್ತೆ. ನಾನೀಗ ಒಂದು ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದೀನಿ. ಕೆಳಗೆ ನೆಲದ ಮೇಲೆ ಒಂದು ಪ್ಲಾಸ್ಟಿಕ್ ಹಾಕ್ಕೊಂಡು ಅದ್ರ ಮೇಲೆಲ್ಲ ಈಗ ಹೆಚ್ಚುತ್ತಾ ಇದ್ದೀನಿ ನೋಡಿ. ಅಂದರೆ ತೀರ ಸಣ್ಣನೂ ಅಲ್ಲ, ಹಾಗಂತ ತುಂಬ ದೊಡ್ಡನೂ ಅಲ್ಲ. ತುಂಬ ದೊಡ್ಡ ಅಂತ ಹೆಚ್ಕೊಳ್ಳೇಬಾರ್ದು. ಯಾಕಂದರೆ ಅದನ್ನು ಅದರೊಳಗೆಲ್ಲ ಬೀಜ ಇರುತ್ತಲ್ವ, ಅದು ಅಷ್ಟು ಚೆನ್ನಾಗಿ ತೆಗಿಯೋಕ್ಕಾಗೋದಿಲ್ಲ. ಈಗ ನಾನು ತೆಗಿತಾ ಇದ್ದೀನಲ್ಲ, ಅದ್ರದ್ದು ಮಧ್ಯಭಾಗ ಅದು ಸೊನೆ ಇರುತ್ತೆ. ಹಾಗಾಗಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅದನ್ನ ಉಳಿದ ಭಾಗ ಎಲ್ಲ ಚೆನ್ನಾಗಿ ಹೆಚ್ಕೋಬೇಕು. ಈ ಥರ ನಾನು ಹೆಚ್ತಾ ಇದ್ದೀನಿ ನೋಡಿ, ಅದೇ ಥರನೇ ಉದ್ದುದ್ದಕ್ಕೆ ಹೆಚ್ಕೊಳ್ಬೇಕು. ನಾನು ತೋರಿಸಿದ ರೀತಿಲೇ ನೀವು ಕೂಡ ಮಾಡಿ ಅಂತ ಹೇಳ್ತಾ ಇರೋದು. ಅಂದರೆ ನೋಡಿ ಯಾವ ಥರನ ಮಧ್ಯಭಾಗನ ತೆಗೆದಿಟ್ಕೋಬೇಕು. ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ, ಅಂದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಸಿದ್ರೆ ಅದು ಚೆನ್ನಾಗಿ ಒಣಗುತ್ತೆ. ಈಗ ವಾಟೆಕಾಯಿನೆಲ್ಲ ಉದ್ದುದ್ದಕ್ಕೆ ಚೆನ್ನಾಗಿ ಹೆಚ್ಕೊಂಡಾಯ್ತು ನೋಡಿ. ಈಗ ಎಷ್ಟು ಚೆನ್ನಾಗೆಲ್ಲ ಪೂರ್ತಿಯಾಗಿ ಹೆಚ್ಕೊಂಡಾಯ್ತು. ಈಗ ಬಿಸಿಲಿಗೆಲ್ಲ ಒಣಗಿಸ್ಬೇಕು. ನಾನು ಒಂದು ಪ್ಲಾಸ್ಟಿಕ್ ಮೇಲೆ ಎಲ್ಲ ಒಣಗಿಸಿದ್ದೀನಿ. ಅಂದರೆ ತುಂಬಾ ಈಗ ಬಿಸಿಲಿದೆ, ಬೇಗನೆ ಒಣಗಿಬಿಡುತ್ತೆ. ಒಂದು 2 ದಿನ ಆದರೂ ಒಣಗಿಸ್ಬೇಕು. 2 ದಿನ ಒಣಸಿದ್ರ ಮೇಲೆ ಇದ್ರ ಒಳಗಿದ್ದ ಬೀಜನೆಲ್ಲ ಸುಲಭವಾಗಿ ತೆಗಿಬೋದು. ತುಂಬ ದಿನ ಆದರೆ ಅದು ಒಣಗಿಬಿಡುತ್ತೆ, ಬೀಜನೆಲ್ಲ ತೆಗಿಯೋಕ್ಕಾಗೋದಿಲ್ಲ. ನೋಡಿ ಇದನ್ನು ನಾನು ಹೇಗೆ ತೆಗಿತೀನಿ ಅಂತ ನೋಡಿ. ಈ ಥರ ಒಂದೊಂದಾಗಿ ಬೀಜಗಳನ್ನೆಲ್ಲ ಬಿಡಿಸ್ಕೊಳ್ಬೇಕು. ಈಗ ಬೀಜನೆಲ್ಲ ತೆಗ್ದಾಯ್ತು ನೋಡಿ, ಎಷ್ಟೊಂದು ಬೀಜನೆಲ್ಲ ಇದೆ ನೋಡಿ. ಇದರ ಸಮೇತ ನಾವು ಬಿಸಿಲಲ್ಲಿ ಒಣಗಿಸಿದ್ರೆ ಅದು ತುಂಬ ವರ್ಷಗಳ ಕಾಲ ನಾವು ಇಡೋದಕ್ಕಾಗೋದಿಲ್ಲ, ಹಾಳಾಗಿಬಿಡತ್ತೆ. ಒಂದು ಪ್ಲಾಸ್ಟಿಕ್ ಮೇಲೆ ಬಿಸಿಲಿಗೆ ಈ ಥರ ಒಣಗಿಸ್ಬೇಕು. ಇದು ಕಡಿಮೆ ಅಂದರೆ 1 ವಾರನಾದರೂ ಒಣಗಿಸ್ಬೇಕು. ಇಲ್ಲಾಂದರೆ ಅದು ಹಾಳಾಗಿಬಿಡತ್ತೆ. ಅಂದರೆ ನಾವು ಅದು ಬಣ್ಣ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಮಗೆ. ಅಂದರೆ ನಾವು ಎಷ್ಟು ದಿನ ಒಣಗಿಸ್ತೀವೋ ಅಷ್ಟು ಹುಳಿ 1 ವರ್ಷನಾದರೂ ತುಂಬ ಇಟ್ಕೊಳ್ಬೋದು ನಾವು.
ಹೀಗೆ ಒಂದು ವಾರ ಬಿಸಿಲಲ್ಲಿ ಹಾಕಿ ಒಣಗಿಸಿದ ನಂತರ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಈಗ ಒಂದು ಶಬ್ದದಲ್ಲೇ ನಿಮಗೆ ಗೊತ್ತಾಗ್ಬೋದು ಚೆನ್ನಾಗಿ ಒಣಗಿದೆ ಅಂಥೇಳಿ. ಈ ಥರ ಒಣಗಿಸ್ಕೋಬೇಕು ನೋಡಿ. ಬಣ್ಣ ಕೂಡ ಆಗಿದೆ ನೋಡಿ. ಈಗ ಮುರಿದ್ರೆ ನೋಡಿ ಹೇಗೆ ಪಟ್ ಪಟ ಅಂತ ಸೌಂಡ್ ಕೇಳಿಸುತ್ತೆ ನೋಡಿ. ಈ ಥರ ಒಣಗಬೇಕು. ಈ ಥರ ಒಣಗಿಸಿಟ್ಕೊಂಡು ಒಂದು ಕ್ಲೀನಾದ ಒಂದು ಪ್ಲಾಸ್ಟಿಕ್ ಡಬ್ಬದೊಳಗೆ ಹಾಕಿಟ್ಕೊಂಡ್ರೆ ತುಂಬ ವರ್ಷಗಳ ಕಾಲ ಚೆನ್ನಾಗಿರುತ್ತೆ. ಅಂದರೆ ಒಂದು ಸ್ಟೀಲ್ ಬಾಕ್ಸ್ ಅದೇ ಸಿಲ್ವರ್ ಬಾಕ್ಸಿಗೆಲ್ಲ ಹಾಕಿಡಬಾರ್ದು. ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿಡಬೇಕು. ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಆ ಒಂದು ಸೌಂಡಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಒಣಗಿದೆ ಅಂತೇಳಿ. ಈ ಥರನೇ ಒಣಗಿಸಿಟ್ಕೋಬೇಕು. ಬಿಸಿಲಲ್ಲಿ ತುಂಬ ಒಂದು ವಾರನಾದರೂ ಕಡಿಮೆ ಅಂದರೆ ಒಂದು ವಾರನಾದರೂ ಒಣಗಿಸ್ಲೇಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಮೆತ್ತಗಿದ್ರೆ ಅಷ್ಟು ಚೆನ್ನಾಗಿ ಅಂದರೆ ತುಂಬ ವರ್ಷಗಳ ಕಾಲ ಇರೋಕ್ಕಾಗೋದೇ ಇಲ್ಲ. ಹುಳಿ ಎಲ್ಲ ತುಂಬ್ಕೊಂಡಾದ್ಮೇಲೆ ಕೊನೆಯಲ್ಲಿ ಉಪ್ಪನ್ನು ಹಾಕಬೇಕು. ಈ ಥರ ಉಪ್ಪು ಹಾಕೋದ್ರಿಂದ ತುಂಬ ವರ್ಷಗಳ ಕಾಲ ಹುಳಿ ಕೆಡದಂತೆ ಇಡಬಹುದು. ಈ ವಾಟೆ ಹುಳಿ ತಯಾರು ಮಾಡಲು ತುಂಬ ಶ್ರಮ ಬೇಕಾಗುತ್ತದೆ. ಈಗಿನ ಜನ ಇದರ ಗೋಜಿಗೆ ಹೋಗದೆ ಮಾರುಕಟ್ಟೆಯಲ್ಲಿ ಸಿಗುವ ಹುಳಿಯನ್ನೇ ಬಳಸ್ತಾರೆ. ನೋಡಿ ಫ್ರೆಂಡ್ಸ್, ನಿಮ್ಮ ಊರುಗಳಲ್ಲಿ ವಾಟೆಕಾಯಿ ಇದ್ದರೆ ನಾನು ತಯಾರಿಸಿದ ವಿಧಾನದಲ್ಲಿ ನೀವು ತಯಾರಿಸಿಕೊಳ್ಳಿ. ನಿಮ್ಮ ಉತ್ತಮ ಆರೋಗ್ಯಕ್ಕೆ ವಾಟೆ ಹುಳಿಯನ್ನೇ ಬಳಸಿ.